ನಾವು ಹೀರೆಕಾಯಿನ ಮಾರ್ಕೆಟಿಂದ ತಂದವಾಗ ಅದರಲ್ಲಿ ತುಂಬ ಥರದ ರೆಸಿಪಿಗಳನ್ನ ಮಾಡ್ತೀವಿ. ಎಣ್ಗಾಯಿ ಹಾಗೆ ಪಲ್ಯಗಳನ್ನ ಮಾಡ್ತೀವಿ. ಈ ರೀತಿ ಒಮ್ಮೆ ಬಸ್ಸಾರು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುವಂಥ ಒಂದು ಬಸ್ಸಾರು ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವೇನಾದರೂ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಲ್ದಿಯಾಗಿರುವಂಥ ಹೀರೆಕಾಯಿ ಬಸ್ಸಾರು ಜೊತೆಗೆ ಕಾಳುಗಳನ್ನ ಹಾಕಿ ಯಾವ ರೀತಿ ಮಾಡೋದು ಅಂತ ಸಹ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಈ ಸಾಂಬಾರು ಮಾಡೋದಕ್ಕೆ ಮೊದಲೇದಾಗಿ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು, ಸಿಪ್ಪೆನೆಲ್ಲ ತೆಗೆದು ತೊಳೆದಿದ್ದಾದ ನಂತರ ಚಿಕ್ಕದಾಗಿ ಹೆಚ್ಚಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 3 ಟೊಮೆಟೊನು ಸಹ ಇಟ್ಕೊಂಡಿದ್ದೀನಿ. ಟೊಮೆಟೊನ ಮೇಲ್ಗಡೆ ಸಿಪ್ಪೆನ ಕಟ್ ಮಾಡಿ ಇಟ್ಕೊಂಡಿನಿ ಈ ಥರ. ಅದಾದ ನಂತರ ಕಾಳುಗಳನ್ನ ಬಿಡಿಸಿ ಇಟ್ಕೊಂಡಿರೋವಂಥದ್ದು. ನೀವು ಯಾವುದೇ ಕಾಳುಗಳನ್ನೂ ಹಾಕೋಬೋದು, ಅಥವಾ ಕಾಳುಗಳಿಲ್ಲ ಅಂತ ಅಂದರೆ ಬೇಳೆನೂ ಸಹ ಹಾಕೋಬೋದು. ನಾನಿಲ್ಲಿ ಬೇಳೆ ಪ್ರಮಾಣನ ಒಂದು ಅರ್ಧ ಕಪ್ಪಷ್ಟು ಮಾತ್ರ ತೊಗೊಂಡಿದ್ದೀನಿ. ನೀವು ಕಾಳುಗಳಿಲ್ಲ ಅಂದರೆ 1 ಕಪ್ಪಷ್ಟು ಬೇಳೆ ತೊಗೊಂಡ್ರೆ ಸರಿ ಹೋಗುತ್ತೆ. ಹಾಗೆ ನಾನು ಕಾಳು ಹಾಕ್ತಾ ಇರೋದ್ರಿಂದ ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಹಾಗೆ ಕಾಳುಗಳನ್ನ ಬಿಡಿಸಿಟ್ಕೊಂಡಿರೋಂಥ ಕಾಳನ್ನು ಸಹ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹೀರೆಕಾಯಿನೂ ಸಹ ಕುಕ್ಕರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀರು ಪ್ರಮಾಣನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ, ಯಾಕಂದರೆ ನಾವು ಅದನ್ನು ಬಸಿಬೇಕಲ್ವ, ಅದಕ್ಕೋಸ್ಕರ. ಹಾಗೆ ಟೊಮೆಟೊನ ಕಟ್ ಮಾಡಿಲ್ಲ, ಹಾಗೆ ಹಾಕ್ಕೊಂಡು ಅದ್ರ ಜೊತೆಗೆ ಬೇಯಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಇವಾಗ ಒಂದು ಮಸಾಲೆ ತೆಗೆಯೋಣ. ಮಸಾಲೆ ತೆಗೆಯೋದಕ್ಕೆ ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಕಾಳುಮೆಣಸು, ಒಂದು ಅಥವಾ ಒಂದೂವರೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ, ಅದಾದ ನಂತರ 1 ಈರುಳ್ಳಿ, ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಬಾಡಿಸಿದಾದ ನಂತರ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ತುರಿದಿದ್ದರೂ ಹಾಕೋಬೋದು, ಅಥವಾ ಈ ಥರ ಕಟ್ ಮಾಡಿಟ್ಕೊಂಡಿರೋದಿದ್ದರೂ ಹಾಕೋಬೋದು. ಅದಾದ ನಂತರ ನಾನು ಬೇಯಿಸೋಕ್ಕಿಟ್ಟಿದ್ನಲ್ವ ಟೊಮೆಟೊ, ಅದನ್ನು ತೆಗೆದು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಳುಗಳನ್ನ, ಒಂದು ಅರ್ಧ ಸೌಟಷ್ಟು ಕಾಳು ಮತ್ತು ಹೀರೆಕಾಯಿನ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಾಂಬಾರು ಪೌಡರನ್ನು ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪೌಡರ್ ಇಲ್ಲ ಅಂತ ಅಂದರೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಹಾಗೆ ಚಕ್ಕೆ ಲವಂಗನ ಒಂದೊಂದು ಸ್ವಲ್ಪ ಸೇರಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ. ಅದಾದ ನಂತರ ಸಾಂಬಾರು ಪೌಡರ್ ಇದೆ ಅಂತಂದರೆ ಅದನ್ನೇ ಡೈರೆಕ್ಟಾಗಿ ಬಳಸ್ಕೋಬೋದು. ಅದನ್ನು ತಣ್ಣಗಾದ ನಂತರ ರುಬ್ಕೊಂಬಂದುಬಿಡೋಣ. ಇನ್ನೊಂದು ಪಾತ್ರೆ ತೊಗೊಂಡು ಸಾಂಬಾರಿಗೆ ರೆಡಿ ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ 1 ಸ್ಪೂನ್ 2 ಸ್ಪೂನಷ್ಟು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರಿಗೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು, ಯಾಕಂದರೆ ನಾವು ಬೆಳ್ಳುಳ್ಳಿ ಹಾಕೋದೆ ಮತ್ತು ಗ್ಯಾಸ್ಗಳು ಆಗುತ್ತೆ, ಇದು ಗ್ಯಾಸ್ಟ್ರಿಕ್ ಅಂಶ ಇರೋರಿಗೆ ಅದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಗ್ಯಾಸು, ಅದಕ್ಕೋಸ್ಕರ. ಕಾಳುಗಳನ್ನ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಹಾಗೆ ಮಸಾಲ ರುಬ್ಕೊಂಡಿರೋಂಥ ಮಸಾಲ, ನಾನು ತರಕಾರಿನ ಬೇಯಿಸಿ ಬಸ್ತಿಟ್ಕೊಂಡಿದ್ನಲ್ಲ, ಆ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ನಿಮಗೆ ಸಾಂಬಾರು ಯಾವ ಅಳತೆಗೆ ಬೇಕು, ನಾವು ಎಷ್ಟು ಜನರಿಗೆ ಮಾಡ್ತಾಯಿದ್ದೀವಿ, ಎಷ್ಟು ಅಳತೆ ಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ನೀವು ಮಸಾಲೆನ ಅರ್ಕೋಬೇಕಾಗುತ್ತೆ. ಇದು ನಾವು ಒಂದು 5-6 ಜನಕ್ಕಂತೂ ಬಡಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ಇವಾಗ ಇದನ್ನು ಸ್ವಲ್ಪ ಈ ರೀತಿ ಅಳತೆಗೆ ಚೆನ್ನಾಗಿ ಕುದಿಸೋಕೆ ಬಿಟ್ಬಿಡೋಣ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಂಡು, ಕಾಳುಗಳನ್ನ ಬೇಯಿಸೋದಕ್ಕೂ ಹಾಕಿರ್ತೀವಿ, ಮೇಲೆ ನೋಡಿಕೊಂಡು ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರ್ಸಿದ್ರೆ ಬಸ್ಸಾರು ರೆಡಿ ಆಗುತ್ತೆ, ಹೀರೆಕಾಯಿ ಬಸ್ಸಾರು. ಹಾಗೆ ಬೇಳೆ ತರಕಾರಿಗಳನ್ನ ಹಾಕಿರೋದ್ರಿಂದ ಟೇಸ್ಟ್ ಸಹ ಡಿಫ್ರೆಂಟಾಗಿ ಬರುತ್ತೆ. ಅದಾದ ನಂತರ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಇರುತ್ತಲ್ವ, ಅದಕ್ಕೆ ಒಂದು ಪಲ್ಯ ಮಾಡ್ಕೊಂಬಿಡೋಣ. ಒಂದು ಫ್ರೈಡ್ ಪ್ಯಾನನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಹಾಗೆ ಜೀರಿಗೆ, ಹಾಗೆ ಸಾಸಿವೆ, ಇದೆರಡನ್ನೂ ಹಾಕೋಬೋದು, ಅಥವಾ ಸಾಸಿವೆ ಬೇಕಂದರೆ ಸಾಸಿವೆನ ಹಾಕೋಬೋದು. ಸಾಸಿವೆ ಹಾಗೆ ಜೀರಿಗೆ ಸಿಡಿತಾ ಇದೆ, ಇದಕ್ಕೆ ಕರಿಬೇವಿನ ಎಲೆ ಒಂದು 4 ಹಾಕ್ತಾಯಿದ್ದೀನಿ. ಅದಾದ ನಂತರ ಹಸಿಮೆಣಸಿನ್ಕಾಯಿ ಬೇಕನ್ಸಿದ್ರೆ ಹಾಕೋಬೋದು. ನಾನಿಲ್ಲಿ ಒಣಗಿರೋಂಥ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಒಣಗಿರೋಂಥ ಮೆಣಸಿನ್ಕಾಯಿ ಹಾಕಿದ್ದಾದ ನಂತರ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು, ಅದನ್ನು ಸಹ ಈ ರೀತಿ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ ಹೋಗೋವರೆಗೂ. ಇವಾಗ ಫ್ರೈ ಮಾಡಿದ್ದಾಗಿದೆ. ಹಾಗೆ ಬೇಯಿಸಿಟ್ಕೊಂಡಿರುವಂಥ ತರಕಾರಿನ ಇವಾಗ ಹಾಕ್ಕೊಂಡು ಅದಕ್ಕೆ ಉಪ್ಪನ್ನು ಬಸ್ತಿರ್ತೀವಲ್ವ, ಉಪ್ಪನ್ನು ಬಿಟ್ಟು ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ರುಚಿಗೆ ಮೇಲ್ಗಡೆ ಉಪ್ಪನ್ನು ಹಾಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರಿನ ಅಂಶ ಎಲ್ಲ ಆರೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ಹಸಿ ಕೊಬ್ಬರಿ ಬೇಕನ್ಸಿದ್ರೆ ಹಾಕೋಬೋದು. ನನಗಿಲ್ಲಿ ಬೇಳೆ ಅದೆಲ್ಲ ಹಾಕಿರ್ತೀವಿ ಜಾಸ್ತಿ, ಮತ್ತು ಒಂಥರ ಹೊಂದ್ಕೊಂಡ್ಬಿಡುತ್ತೆ ಅಂದ್ಕೊಂಡು ನಾನು ಹಸಿ ಕೊಬ್ಬರಿನ ಸೇರಿಸಿಲ್ಲ. ಬೇಕನ್ಸಿದ್ರೆ ಮೇಲ್ಗಡೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇದು ಕಾಳುಗಳೆಲ್ಲ ಹಾಕಿರೋದಕ್ಕೆ ಕೊಬ್ಬರಿ ಬೇಡ ಅಂದ್ಕೊಂಡು ನಾನು ಸ್ಕಿಪ್ ಮಾಡಿಕೊಂಡೆ. ಹಾಗೆ ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಆಗೋವರೆಗೂ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ಒಂದು ಮಿಕ್ಸ್ ಕೊಟ್ಬಿಟ್ರೆ ಪಲ್ಯ ಜೊತೆಗೆ ಹಾಗೆ ಸಾಂಬಾರು ಸಹ ರೆಡಿ ಇದೆ, ಪಲ್ಯನೂ ಸಹ ರೆಡಿ ಆಯಿತು.
ಇದು ತುಂಬ ಮಸಾಲೆ ಹಾಕಿ ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಇವಾಗ ಮುದ್ದೆ ಮಾಡ್ಕೊಂಡಿದ್ದೆ ನಾನು. ಮುದ್ದೆ ಜೊತೆಗೆ ಬಸ್ಸಾರು ಮತ್ತು ಹೀರೆಕಾಯಿ ಬಸ್ಸಾರು ಮತ್ತು ಪಲ್ಯನ ಸರ್ವ್ ಮಾಡಿದ್ದೀನಿ. ನೀವು ಸಹ ಬಿಸಿ ಅನ್ನದ ಜೊತೆಗೂ ಮಾಡ್ಕೋಬೋದು ಅಥವಾ ಮುದ್ದೆಗೂ ಸಹ ಈ ಸಾಂಬಾರು ರೆಸಿಪಿನ ಟೇಸ್ಟ್ ಮಾಡ್ಬೋದು. ನೋಡೋದಲ್ವಾ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.